ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಈ ವಸ್ತುಗಳನ್ನ ಇಟ್ಕೊಂಡ್ರೆ ತುಂಬಾನೇ ದಟ್ಟ ದಾರಿದ್ರ್ಯ ಕಾಡುತ್ತದೆ. ಆ ವಸ್ತುಗಳು ಏನು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಆ ವಸ್ತುಗಳು ಯಾವುದಪ್ಪ ಅಂತಂದ್ರೆ, ಆ ವಸ್ತುಗಳನ್ನ ಇಟ್ಕೊಂಡ್ರೆ ತಮ್ಮ ಮನೆಯಲ್ಲಿ ದಟ್ಟ ದಾರಿದ್ರ್ಯನೂ ಕಾಡುತ್ತೆ, ಮನೆಯಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳಗಳಾಗುತ್ತೆ, ಮತ್ತೆ ಅತ್ತೆ ಸೊಸೆ ಕಿರಿಕಿರಿಗಳಾಗುತ್ತೆ, ತಂದೆ ಮಗ ಮಾತು ಕೇಳೋದಿಲ್ಲ, ಮಗನ ತಂದೆ ಕೇಳೋದಿಲ್ಲ, ಮನೆಯಲ್ಲಿ ಅಶಾಂತಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ದುಡ್ಡು ಉಳಿಯೋದಿಲ್ಲ, ಮನೆಯಲ್ಲಿ ಸಾಲಬಾಧೆ ಹೆಚ್ಚಾಗುತ್ತೆ, ಮನೆ ಏಳಿಗೆ ಆಗೋದಿಲ್ಲ. ಆ ವಸ್ತುಗಳು ಯಾವ್ದ್ಯಾವ್ದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ, ಮನೆಯಲ್ಲಿ ನಿಂತೋಗಿರೋ ಗಡಿಯಾರನೇ ಆಗಿರ್ಬೋದು ಅಥವಾ ಒಡೆದೋಗಿರೋ ಗಡಿಯಾರನೇ ಆಗಿರ್ಬೋದು, ಮೊದಲನೇ ವಸ್ತು. ಎರಡನೇ ವಸ್ತು ಏನಪ್ಪಾ ಅಂತಂದ್ರೆ, ಮನೆಯಲ್ಲಿ ಒಡೆದಂತ ದೇವರ ಫೋಟೋ, ಆ ಮನೆಯಲ್ಲಿ ಒಡೆದಂತ ದೇವರ ಫೋಟೋ ಕೂಡ ಇಡಬಾರ್ದು, ಓಕೆನಾ. ಮತ್ತೆ ಮೂರನೇದೇನಪ್ಪಾ ಅಂತಂದ್ರೆ, ಮನೆ ಯಾವಾಗಲೂ ಬೆಳಕಾಗಿರ್ಬೇಕು, ಮನೆ ಕತ್ತಲೆಯಲ್ಲಿ ಇರಬಾರ್ದು. ನಾಲ್ಕನೇದೇನಪ್ಪಾ ಅಂತಂದ್ರೆ, ಉಗ್ರ ರೂಪಿ ಆಗಿರುವಂತ ದೇವರ ಫೋಟೋಗಳು, ಒಡೆದ ಕನ್ನಡಿರು ಆಗಿರ್ಬೋದು, ಹಾಗೂ ಮತ್ತೆ ನಟರಾಜನ ದೇವರ ವಿಗ್ರಹ ಕೂಡ ಮನೆಯಲ್ಲಿ ಇರಬಾರ್ದು. ಈ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನ ಮನೇಲಿ ಇಟ್ಕೊಳಕ್ ಹೋಗ್ಬೇಡಿ. ಹಾಗೂ ತಮ್ಮ ಮನೆ ಇನ್ನೂ ಅಭಿವೃದ್ಧಿ ಆಗಬೇಕು, ಮನೆಯಲ್ಲಿ ಶಾಂತಿ ಇರಬೇಕು, ಮನೆಯಲ್ಲಿ ಕಿರಿಕಿರಿ ಆಗಬಾರ್ದು, ಏನು ತೊಂದರೆಗಳಾಗಬಾರ್ದು ಅಂದ್ರೆ ಯಾವಾಗಲೂ ಮನೆಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ. ತಾವು ಬೆಳಿಗ್ಗೆ ಎದ್ದು ಮನೆ ಒರೆಸ್ಬೇಕಾದ್ರೆ ಆ ಮನೆ ಒರೆಸುವ ನೀರಿಗೆ ಒಂದು ಕಲ್ಲುಪ್ಪನ್ನು ಹಾಕ್ಬಿಟ್ಟು ತಮ್ಮ ಮನೆಯನ್ನು ಒರೆಸಿ, ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಹಾಗೂ ತಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳು, ಏನೇ ತೊಂದರೆ ತಾಪತ್ರಗಳು ಏನೇನು ಆಗ್ತಿದ್ರು, ತುಂಬಾನೇ ಜಾಸ್ತಿ ಆಗ್ತಿದ್ರು, ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ.